ಹಾ ಹಾ ಹೆಂಗೆ ಸ್ವ್ಯಾಗ್ ಹೀರೋ 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 ಇವಾಗ ನೋಡಿ ಎಷ್ಟು ಟಿ ಶರ್ಟ್ ತಗೊಂಡು ಇದಕ್ಕೆ ಕೊಟ್ಟ್ಯಾ ಎಲ್ಲ ತೆಗ್ತಾ ಇದ್ದು ಹೋಗು ಇಕ್ಕೋಗು ಈಗ ಟ್ರಯಲ್ ಮಾಡ್ತಾನೆ ನೋಡಿ. ನೆಕ್ಸ್ಟ್ 13 ಸೀಸನ್ಗೆ ಆಡಿಷನ್ ಕೊಡಿ ಅಂದ್ರೆ ಇವರು ಹೋಸ್ಟ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಕೊಟ್ಟಿದ್ದೀನಿ ಆಡಿಷನ್. ಕೊಟ್ಟಿದೀಯಾ? ಧನುಷ್ ನಾವು ಬನಾನಾ ಕ್ಲಬ್ಗೆ ಬಂದಿದ್ದೀವಿ ಅಷ್ಟೇ. ಬರ ಅಲ್ಲಿ ನೋಡಿದ್ರೆ ನೋಡು. ಲೇ ನಡೆಯಲೇ ಸಾಕ ಕರ್ಕೊಂಡೋಗೋಣ ಬನ್ನಿ. ನೋಡಿದ್ರೆ 4,000 ರೂಪಾಯಿ, ಇವತ್ತು ನೋಡ್ರೆ 3,000 ರೂಪಾಯಿ. 4,000ದಲ್ಲಿ 3,000 ದಿವ್ ನಾವೇ. ನನ್ನ 1,000 ರೂಪಾಯಿ ಹೊಡಿತೀನಿ. ಮತ್ತೆ ಏನೇ 4,000. ಹಾಯ್ ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಆ್ಯಂಡ್ ಗೈಸ್, ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಕಂಟೆಂಟೇ ಬರ್ತಾ ಇರುತ್ತೆ. ಆ್ಯಂಡ್ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಾನು ಆಲ್ರೆಡಿ ರ್ಯಾಪಿಡೋ ಕೂಡ ಬುಕ್ ಮಾಡಿದ್ದೀನಿ. ಊರಿಗೇನಿಲ್ಲ, ನಾಳೆ ಒಂದು ಫಂಕ್ಷನ್ ಇದೆ. ಸೊ ಆ ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀನಿ. ಇವಾಗ 1 ಗಂಟೆಗೆ ಟ್ರೈನ್ ಇದೆ. ಈಗ ಆಲ್ಮೋಸ್ಟ್ ಟೈಮ್ ಆಲ್ರೆಡಿ 12 ಗಂಟೆ ಆಗ್ತಾ ಬರ್ತಿದೆ. ಊರಿಗೆ ಹೋಗಬೇಕು. ಟ್ರೈನ್ ಮಿಸ್ ಆದರೆ ಏನಿಲ್ಲ ಗೈಸ್, ಬಸ್ಸಲ್ಲಿ ಹೋಗ್ಬೇಕು. ಬಸ್ಸಲ್ಲಾದರೆ 300 ರೂಪಾಯಿ ಗೈಸ್. ಯಪ್ಪ ಹೊಟ್ಟೆಲ್ಲ ಹೊರಿತದೆ. ಹೋಗೋಣ. ಎಷ್ಟೇ ಇದ್ರೂ ಹೋಗಲೇಬೇಕಲ್ವ ಊರಿಗೆ, ಬೇಕು ಅಂದಮೇಲೆ ಹೋಗಲೇಬೇಕು. ಆ್ಯಂಡ್ ಅಷ್ಟೇ, ಹೋಗೋಣ. ಮೆಟ್ರೋಲ್ಲಿ ಹೋಗೋಣ. ಮೆಟ್ರೋಯಿಂದ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಚುಕುಬುಕು ಅಂತ ಹೋಗೋಣ. ಬಾಯ್ ಬಾಯ್ ಗೈಸ್. ನೋಡಿ ಇವಾಗ ಟ್ರೈನ್ ಹೊರಟಿದೆ. ಇದು ನಾರ್ಮಲ್ ಬಸ್ ರೂಟಲ್ಲಿ ಹೋಗಿದ್ರೆ ಹಿಂಗೆ ಹೋಗ್ಬೇಕಾಗಿತ್ತು, ಹಿಂಗೆ ಇಲ್ಲ ಹೊರೊಳಗೆ ಊರಿಗೆ ಹೋಗ್ಬಿಡ್ತೀನಿ. ಗೈಸ್, ಫೈನಲಿ ನಾನು ಇವಾಗ ಊಟ ಮಾಡಿಕೊಂಡು, ನೋಡಿ ನಮ್ಮ ಅಪ್ಪಾಜಿ ಬಂದೈತೆ ನನ್ನ ಕರ್ಕೊಂಡು ಹೋಗೋಕ್ಕೆ. ಊಟ ಮಾಡಿಕೊಂಡು ನಮ್ಮ ಅಪ್ಪಾಜಿ ಬೇಕ್ರಿಲಿ ಸ್ವಲ್ಪ ಟ್ಯಾಕ್ಸ್ ಹಾಕ್ಸ್ಕೊಂಡು ಇವಾಗ ವಾಪಸ್ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಊರು ಹೇಗಿದೆ ನಮ್ಮ ಊರು? ಚಂದ ಉಂಟಾ? ಈ ಸ್ಪೆಕ್ಸ್ ಹಾಕಬ್ಸಿ ಸ್ಪೆಕ್ಸ್ ತಳ್ಳಂಗೆ ಕಣ್ಣಿಗೆ. ಅಯ್ಯ ಕರೆಕ್ಟಾಗ. ಅಯ್ಯೋ ಓಕೆ, ನನ್ಗೆ ಹಾಕು ಅಂದ್ರೆ ನೀನ್ ಕಿತ್ಕೊಂಡ. ಹಾ ಹೆಂಗೆ ಸ್ವ್ಯಾಗ್ ಹೀರೋ ಇವಾಗ. ಲೆಟ್ಸ್ ಗೋ, ಬನ್ನಿ ಗೈಸ್. ನಮ್ಮ ಅಪ್ಪಾಜಿ ಇಲ್ಲೇ ಹಿಡ್ಕಂತು ದನಗಳು ಹಿಡ್ಕೊಬರ್ತೀನಿ ಅಂತು. ನೋಡಿ ನಾವು ಹಾಕಿದ ಗೆಂಡೆ ನಾಳೆ ಹುಡ್ತಾ ಇದ್ದಾವೆ. ಎಳ್ಳು ಕಾಣ್ತಾ ಇದ್ದಾವೆ ನೋಡಿ, ಅಲ್ಲಿ ಕಾಣಿಸ್ತಾವ. ಅದೇ ಗಿಡ ಎಳ್ಳು ಬರ್ತಿದ್ದಾವೆ. ಇಲ್ಲಿ ಬರಲಿ. ಈಗ ನಾವು ಮನೆ ಹತ್ರಕ್ಕೆ ಹೋಗೋಣ. ಅದೇ ನಮ್ಮ ಮನೆ, ನಮ್ಮ ಫಾರ್ಮ್ ಹೌಸ್. ಎಲ್ಲಾದ್ರೂ ಫೋನ್ ಬಿಡಕ್ಕಿಲ್ಲ ಏನತಿ. ಏನು ಲಾಕ್ ಮಾಡ್ತೀನಿ. ಸೊ ಗೈಸ್, ಇವಾಗ ನಾವು ಹಾಸನ್ಗೆ ಹೊರಟಿದ್ದೀವಿ. ನಾನು ಮತ್ತು ನಮ್ಮ ಅಣ್ಣ. ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಸೀಟ್ ಬೆಲ್ಟ್ ಹಾಕೊಂಡು ಗಾಡಿ ಓಡಿಸಿ ಆಯಿತಾ. ನಾನು ಸೀಟ್ ಬೆಲ್ಟ್ ಹಾಕಿಲ್ಲ. ಇವಾಗ ನಾವು ರೆಡಿ ಆಗಿಬಿಟ್ಟು ಇವಾಗ ಹಾಸನ್ಗೆ ಹೋಗ್ತಾಯಿದ್ದೀವಿ. ಅಲ್ಲೊಂದು ಫಂಕ್ಷನ್ ಇದೆ ಇವತ್ತು, ಹಬ್ಬದ್ದು ಬರ್ತಡೇ ಇದೆ. ಬಿಲೇಟೆಡ್ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ ಗೈಸ್. ನೋಡಿ ನಮ್ಮ ಜೊತೆ ಯಾರಿದ್ದಾರೆ ಬೆಂಗಳೂರಲ್ಲಿ, ನಮ್ಮ ತಿರುಮಲೆಗೌಡರು. ಬೆಂಗಳೂರಿಗೆ ಬರೋದೇ ಇಲ್ವೇನೆ ಗುರು. ಬಟ್ ಆದರೂ ನಮ್ಮ ಜೊತೆ ಶಾಪಿಂಗ್ ಬಂದಿದ್ದಾರೆ ನಮ್ಮ ಬಾಸು. ಅವರು ಹೊಸಮನೆಗೆ ಬಟ್ಟೆ ತಾಳಕ್ಕೆ ಬಂದಿದ್ದಾರೆ. ನಮ್ದಲ್ಲಪ್ಪ ಹೊಸಮನೆ. ಬನ್ನಿ ಹೋಗೋಣ ಗೈಸ್. ಇವಾಗ ನೋಡಿ ಟ್ರೈಲ್ ಮಾಡ್ತಿದ್ದೀವಿ. ಒಂದು 5-6 ಇದ್ದಾವೆ ಹಿಂದೆಗಡೆ ನೋಡಿ, ಕಾಣ್ತಿದ್ಯಾ? ನೋಡಪ್ಪ, ಮದುವೆ ಗಂಡು ರೆಡಿ ಆಯ್ತವನೆ ಹೊಸಮನೆಗೆ. ಹೊಸಮನೆಗೆ ಬರೋ ಹುಡುಗಿರೆಲ್ಲ ಚುಡಾಯಿಸಾಗಿ ನೋಡಿ ಎಲ್ಲ ರೆಡಿ ಆಗ್ತವನೆ. ಎಷ್ಟು ಬಟ್ಟೆ ಸೆಲೆಕ್ಟ್ ಅವೆಲ್ಲ ಇರವೇ 2-3 ಸೈಜ್ 2 ಇದಾವೆ ಅಷ್ಟೇ. ಚೆನ್ನಾಗೈತಿ ಇದು. ಬಟ್ ಪ್ಯಾಂಟ್ ಬೇರೆದು, ಪ್ಯಾಂಟ್ ಬೇರೆದು ಹಾಕ್ಬೇಕು. ಅದು ಜಿಗಿ ಅನ್ನೋದೊಂಥರನಾ ಬೇಡ ನೋಡಪ್ಪ, ಸಾಕು. ವೈಟ್ ನಿಮ್ ಫೋಟೋ ಕಳ್ಸಿ ನೋಡು ಸಂಧ್ಯಾಕ ಏನನ್ನದ್ ನೋಡೋಣ. ಯಾವ್ದಾದ್ರು ಜಿಗಿ ಅಂದ್ರೆ ವೈಟ್ ಕಲರ್ದು ಡಿಸೈನ್ ಮಾಡಿರೋದಿತ್ತಲ್ಲ. ಯಾವ ತರ ಡಿಸೈನ್? ಇಲ್ಲಿ
ಹೆಬ್ಬುಲಿ ಇಲ್ಲ ಚೆಸ್ಟ್ ಮೇಲೆ ಹೆಬ್ಬುಲಿ ಹಾಕಿದ್ರಲ್ಲ ಅದು ಮರೂನ್ ಕಲರ್ ತತ್ತಿನಿರಲ್ಲ ನೋಡೋಣ. ನೋಡ್ರಿ ನೋಡ್ರಿ ಎದೆ ಮೇಲೆ ಏನಿದು ಸಿಂಹನೂ ಅಲ್ಲ ಏನೂ ಅಲ್ಲ, ಇದೇನೋ ಡಿಸೈನ್. ಗಂಡ ಬೇರು ಗಂಡ ಬೇರುಂಡ ಇಲ್ಲ ಒಂಥರ ಡಿಫ್ರೆಂಟ್ ಇದೆ. ಯಾವ ಗಂಡ? ಬ್ರಹ್ಮಗಂಡ. ಇಲ್ಲೊಂದು ಬ್ಲ್ಯಾಕ್ ಐತೆ ನೋಡಿ, ಇದು ಚೆನ್ನಾಗೈತಿ. ಯಮಗಂಡ. ಇದು 4ನೇ ಸೆಟ್ ತಗೊಂತಿರೋದು. ಎಲ್ಲದಕ್ಕೂ ಪ್ರಜ್ವಲ್ ಅವರು ಯೂಟ್ಯೂಬ್ ಇನ್ಕಮ್ ಇಂದ ಸ್ಪಾನ್ಸರ್ ಮಾಡ್ತಿದ್ದಾರೆ. ಏನೇ ಪ್ರಜ್ವಲ್ ಮಾಡೋಣ ಟೈಮ್ ಬರುತ್ತೆ ಕಣ. ಟೈಮ್ ಬರುತ್ತೆ, ಈಗಲೇ ಟೈಮ್ ಬಂದಿದೆ, ಮಾಡ್ತಿದ್ದಾರೆ. ಸೊ ಇಲ್ಲ ಸಾಕಪ್ಪ ಮಾಡು. ನೋಡಿ ನೋಡಿ ಗೈಸ್, ಇಲ್ಲಿ ಮಿನಿ ಸುದೀಪ್ ಅವರು ಐತ್ ಬಿಗ್ ಬಾಸ್ ನೆಕ್ಸ್ಟ್ 13 ಸೀಸನ್ಗೆ ಆಡಿಷನ್ ಕೊಡಿ ಅಂದ್ರೆ ಇವರು ಹೋಸ್ಟ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಕೊಟ್ಟಿದ್ದೀನಿ ಆಡಿಷನ್. ಕೊಟ್ಟಿದೀಯಾ? ನಾನು ಮಾಡ್ಬೇಕಲ್ಲ ಗುರು. ಗೈಸ್ ನೋಡಿ ಅಂದ್ರೆ ತುಂಡ ಆಗ್ತೈತೆ, ಚೆನ್ನಾಗಿದೆ. ದೊಡ್ಡ ಸೈಜ್ ಹಿಂಗೆ ಹಾಕಿ ಪರ ಅಂತ ತೆಗ್ದಾಕಿದ್ರೆ ನೋಡಿದ್ರೆ ಈಗ ಬೇರೆ ದಿಕ್ಕನ ಇರು. ವೈಟ್ ಬಿಟ್ರೆ ಚೆನ್ನಾಗಿ ಕಾಣೋದು, ಅದು ಹಾಕಿದ್ರೆ ಟೈಮ್. ವೈಟ್ ತುಂಡ ಆಯ್ತು ನೋಡು. ಇದು ದೊಡ್ಡ ಕಿಚಾ 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 ಸಮಸ್ತ ನಾಡು ಜನತೆಗೆ ಚೆನ್ನಾಗಿದ್ಯಾ? ಈಗ ಚೆನ್ನಾಗಿದೆ ಆ್ಯಕ್ಚುಲಿ ಅವಾಗಿಂತ. ಈಗ ಬೇರೆ ಟೀ ಶರ್ಟು ಚೆನ್ನಾಗಿದೆ. ಹಾಕೋ ರವಿ ಮಾಮನ್ ಥರ ಹಾಕೋ. ಇಲ್ಲಿ ಹಿಡ್ಕೊಳಕ್ಕೂ ಕೊಟ್ಟಾಕಣದ ಕಿತ್ ಹಾಕಿದಿ ಕಣ, ಹಂಗೆ ಹಿಡ್ಕೊಳಕ್ ಹೋಗಿ. ಓ ಮಾಡ್ರನ್ ರವಿ ಮಾಮ. ಎಷ್ಟು ಹೂ ಇದಾವಪ್ಪ. ಗೈಸ್ ಇವಾಗ ನಾವು ಒಂದೆರಡು ಜೊತೆ ಬಟ್ಟೆ ತಗೊಂಡಿದ್ದೀವಿ. 2 ಜೊತೆ. ಈಗ ಬಿಲ್ಲಿಂಗ್ ಮಾಡ್ಸಕ್ ಹೋಗ್ತಾ ಇದ್ದೀವಿ ಅಷ್ಟೇ. ಈಗ ಅವೇ ತಾನೇ ಜಾಸ್ತಿ ಟ್ರೆಂಡ್ ಆಗ್ತಿರೋದು. ಅಷ್ಟೇ. ಧನುಷ್ ಬನಾನಾ ಕ್ಲಬ್ ಬಂದಿದ್ದೀವಿ ಅಷ್ಟೇ. ಧನುಷ್ ಇಲ್ಲಿದ್ರೆ ಇಲ್ಲೇ ಇರೋರು ಹೇಳು. ನೋಡಿ ಹೊಸ ಸ್ಪೆಕ್ಸ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ, ತಗೊಂತಿದ್ದಾರೆ. ಇಲ್ಲಪ್ಪ. ಗೈಸ್ ಕೊನೆಗೂ ಅದು ಸ್ಪೆಕ್ಸ್ ನಾವು ತಗೊಳ್ಳಿಲ್ಲ. ನಮ್ಮನ್ನ ನೋಡಿ ಬಾಳೆಹಣ್ಣು ಬಟ್ಟೆಗಳು ಹಾಕೊಂಡು ಮಿಂಚದೆ ಮೇಲೆ. ಯಾರು? ನೀನೇ. ಅಲ್ಲ ಈಗ ತಾಂಡಿದೆಯಲ್ಲ. ಇದಾವೆ. ನೋಡಿ ಎಷ್ಟು ಶಾಪಿಂಗ್ ಮಾಡೋದು, ಎಷ್ಟು ಬಟ್ಟೆ. ಫಸ್ಟ್ ಟೈಮ್ ಇವರ ದಯೆಯಿಂದ ಏನಿಲ್ಲ, ಅಂಗಡಿಗೆ ಕಾಲಿಟ್ಟಿದ್ದೀವಿ, ಎಲ್ಲೋ ಹಾಕ್ತಿದ್ದೀವಿ ಫಸ್ಟ್ ಟೈಮ್. ಏನಿಲ್ಲ ಗೈಸ್, ಚೆನ್ನಾಗಿರುತ್ತೆ. ಇದು ಪ್ರಮೋಷನ್ ಅಂತ ಏನಲ್ಲ, ಚೆನ್ನಾಗಿದೆ ಒಟ್ಟಿಗೆ ಅಷ್ಟೇ. ನೆಕ್ಸ್ಟ್ ಜೂಡಿಯೋನಾ? ಇವಾಗ ಮನೆ ಬರ ಅಲ್ಲಿ ನೋಡೋದು ನೋಡು. ಲೇ ನಡೆಯಲೇ ಸಾಕಾಗ ಗೈಸ್ ಕರ್ಕೊಂಡೋಗೋಣ ಬನ್ನಿ. ಅಲ್ಲ ಗೈಸ್ ನೋಡಿ ಇವಾಗ ನಾವು ಜೂಡಿಯೋಕ್ಕೆ ಬಂದಿದ್ದೀವಿ ಚಪ್ಪಲಿ ತೊಳಕ್ಕೆ. ಅಣ್ಣ ಹೊಸ ಮನೆಗೆ ಶಾಪಿಂಗ್ ಮೇಲೆ ಶಾಪಿಂಗ್ ಮಾಡ್ತಾನೆ ಅವನೇ. ಖಾಲಿ ಚಪ್ಪಲಿ ಇಲ್ಲ ನಾ ಪಾಕಳಕ್ಕೆ. ಹೊಸ ಮನೆಗೆ ಅಂತ ಈಗ ತೊಗೊಂಡವನೇ. ಅವೆಲ್ಲ ಸೆಲೆಕ್ಟ್ ಮಾಡಿಲ್ಲ, ಇದೊಂದೇ ಸೆಲೆಕ್ಟ್ ಮಾಡಿ. ನೋಡಿದ್ದೆ 2 ನೋಡಿ ಇದೆಲ್ಲ ಚಪ್ಪಲಿ ತಾಂತಾನೆ ಈಗ. ಎಷ್ಟು 41? 42 ಇದು 41 ಆಗಿದೆ ಕರೆಕ್ಟ್ ಆಗೋದು. 41. ಗೈಸ್ ನೋಡಿ ಎಷ್ಟು ಟೀ ಶರ್ಟ್ ತಗೊಂಡವನ ಅಣ್ಣ. ಇದಕ್ಕೆ ಕೊಟ್ಟ್ಯಾ ಎಲ್ಲ ತೆಗ್ತಾ ಇದ್ದು? ಹೋಗು ಇಕ್ಕೋಗು, ಈಗ ಟ್ರಯಲ್ ಮಾಡ್ತಾನೆ ನೋಡಿ. ಇಲ್ಲ ತಗೊಂಡೋಗಿ ಮಾಡ್ತೀವಿ ಹೊರಗಡೆ. 10 ರೂಪಾಯಿಗೊಂದು 10 ರೂಪಾಯಿಗೊಂದು. ಇನ್ನೇನೀಗ 500-600 ರೂಪಾಯಿ ಕೊಟ್ಟು 10 ರೂಪಾಯಿಗೊಂದು. ಗೈಸ್ ಇವಾಗ ಫೈನಲಿ ಜೋಡಿಯಲ್ಲಿ ಒಂದು 3000 ರೂಪಾಯಿ ಬಿಲ್ ಮಾಡೋನೆ ನಮ್ಗೆ ದೌಡ. ಸಂಧ್ಯಾಕ ನೋಡು ನಿಮ್ಮ ಹೊಸ ಮನೆಗೆ ಏನೇನೆಲ್ಲ ತಾಂತವನೆ, ಚಪ್ಪಲಿ, ಟೀ ಶರ್ಟು. ಹೆಂಗೆ ನೆನ್ನೆ ನೋಡಿದ್ರೆ 4000 ರೂಪಾಯಿ, ಇವತ್ತು ನೋಡ್ರೆ 3000 ರೂಪಾಯಿ. 4000ದಲ್ಲಿ 3000 ಜೀವನವೇ. ನನ್ನ 1000 ರೂಪಾಯಿ ಹೊಡಿತೀನಿ. ಏನೇನು 4000? ನಂದೇನಿಲ್ಲ ಗೈಸ್, ಎಲ್ಲ ಇವಂದೇ. ಓಕೆ ಫ್ರೆಂಡ್ಸ್, ಇದೇ ಸಪ್ರೇಟ್ ವಿಡಿಯೋ ಹಾಕೋಣ. ವಿಲ್ ಸಿ ಹೇಗೆ ಬರುತ್ತೆ. ಓಕೆ ಬೈ ಬೈ. ಟಾಟಾ ಬೈ ಬಾಯ್.